ಈ ಬಾರಿಯ ಸಂಪುಟದ ವಿಸ್ತರಣೆಯನ್ನು? ಒಂದೆರಡು ವಿಶ್ಲೇಷಕನಾಗಿ ಮಾತಾಡ್ಬಿಡ್ತಾನೆ. ಪಾಪ ಡಿ ಕೆ ಶಿವಕುಮಾರ್ ಅವರು ಬರೀ 2004 ಮತ್ತು ಅದು 2013 ವಿಷಯವನ್ನು ಮಾತ್ರ ಮಂಡನೆ ಮಾಡ್ತಾರೆ. ಇವ್ರೇನು ಮಾಡ್ಬಿಟ್ರು, ವೀರಪ್ಪ ಮೊಯ್ಲಿ ಸರ್ಕಾರದಲ್ಲೂ ಇವರು ಮಂತ್ರಿ ಆಗಿರಲಿಲ್ಲ, ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲೂ ಮಂತ್ರಿ ಆಗಿರಲಿಲ್ಲ, ಬಂಗಾರಪ್ಪನವ್ರ ಕಾಲದಲ್ಲಿ ಮಾತ್ರ ಮಂತ್ರಿ ಆಗಿದ್ದರು. ಆದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಆಗ ನಾವೆಲ್ಲ ನೆನೆಸ್ಕೊಬೇಕು. ಯಾಕೆಂದರೆ ವೀರೇಂದ್ರ ಪಾಟೀಲ್ ಸರ್ಕಾರ ಬಂದಾಗ ಎಷ್ಟು ಜನ ಮಂತ್ರಿಗಳಾಗಿದ್ರು? 12 ಜನ ಮಂತ್ರಿಗಳಾಗಿದ್ರು, 13 ಜನ ಮಂತ್ರಿ. ವೀರಪ್ಪ ಪಾಟೀಲರು ವೀರೇಂದ್ರ ಪಾಟೀಲರು ಸೇರಿಸ್ಕೊಂಡೆ. ಅಲ್ಲಿ ಎಂತಹ ಒಂದು ಈಕ್ವೇಷನ್ ಹೇಳಿದ್ರು ಅಂದರೆ ವೀರೇಂದ್ರ ಪಾಟೀಲರು, ನಾವೆಲ್ಲ ಆಗ್ತಾನೆ ನ್ಯೂಸ್ ಪೇಪರ್ಗಳನ್ನ ಅನಲೈಸ್ ಮಾಡ್ತಿದ್ವಿ, ಓದ್ತಾ ಇದ್ರು ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾರಿಗೆ 8 ಜನ ಶಾಸಕರ ಬೆಂಬಲ ಇರುತ್ತೆ ಅಂಥವರು 179 ಜನ ಗೆದ್ದಿರೋ ಶಾಸಕರಾಗ, ಆಗ 8 ಜನ ಶಾಸಕರ ಬೆಂಬಲ ಇದ್ದರೆ ಮಾತ್ರ ನಾನು ನಿಮ್ಮನ್ನ ಮಂತ್ರಿ ಮಾಡ್ತೀನಿ, ಇಲ್ಲಾಂದರೆ ಮಂತ್ರಿ ಮಾಡಲ್ಲ ಅಂತ ಹೇಳ್ತಿದ್ರು. ಹಾಗೆ ಲಾಲು ಪ್ರಸಾದ್ ಯಾದವ್ 1995 ಬಿಹಾರಲ್ಲೂ ಸಹ ಇದೇ ಫಾರ್ಮುಲಾನ ಅಪ್ಲೈ ಮಾಡಿದರು. ಒಂದು ಫಾರ್ಮುಲಾ ಇಟ್ಕೊಂಡಿದ್ರು, ಯಾವುದಕ್ಕೂ ಸಹ ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಕೈ ಚಾಚ್ಕೊಂಡು ಯಾರು ಸ್ಕೂಟ್ ಕೇಸ್ನ ತಲುಪಿಸ್ತಕ್ಕಂಥ ಕಲ್ಚರ್ ಇದ್ದಾರೆ ಅಂಥವ್ರನ್ನ ಮಂತ್ರಿ ಮಾಡಿರಲಿಲ್ಲ ವೀರೇಂದ್ರ ಪಾಟೀಲರು. ಅಂದರೆ ಇದೇ ಕಾಂಗ್ರೆಸ್ನ ಸರ್ಕಾರ. ತದನಂತರದಲ್ಲಿ ಬಂದಂಥ ಬಂಗಾರಪ್ಪನವರು 53 ಜನ ಜಂಬೂ ಸರ್ಕಸ್ನ ಕ್ಯಾಬಿನೆಟ್ಟು, ತದನಂತರದಲ್ಲಿ ವೀರಪ್ಪ ಮೊಯ್ಲಿ ಅವರು, ಹಾಗೆ ಅನೇಕ ಸರ್ಕಾರಗಳು ಹಾಗೆ ಆಗಿ ಬಂತು. ಏನೋ ಒಂದು ರೀತಿಯಲ್ಲಿ ಕಡಿವಾಣ ಬಂತು, ಹೆಚ್ಚಿನ ಮಂತ್ರಿ ಮಾಡಬಾರ್ದು, 10% 15% ಅಂತ ಕ್ಯಾಪ್ ಬಂತು. ಆಯಿತು. ಈಗ ವಿಚಾರ ಏನು ಅಂತಾರೆ, ಈಗ ನಾಡಗೌಡ್ರೆ ಮಾತಾಡ್ತಿದ್ದಾಗ ನಾಡಗೌಡರು ಇವರು ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ MLA ಆಗ್ತಾರೆ, ಅದೇ ಟೈಮಲ್ಲಿ MLA ಆದವರು ನಾಡಗೌಡರು. ಎಕ್ಸೆಪ್ಟ್ 94 ಬಿಟ್ಟು ಮಿಕ್ಕಿದ ಎಲ್ಲ ಟೈಮು ಸಹ ಚುನಾವಣೆಯನ್ನು ಗೆದ್ಕೊಂಬಂದವರು. ಆದರೆ ಇವತ್ತಿಗೆ ಅವ್ರು ಒಂದೇ ಒಂದು ಬಾರಿ ಮಂತ್ರಿ ಆಗಿರೋದು ಅಂತ ಹೇಳಿದ್ರೆ ಎಂತಹ ದಯನೀಯವಾದಂತಹ ಸ್ಥಿತಿ ಇದೆ ಕಾಂಗ್ರೆಸ್ ಪಾರ್ಟಿಲಿ. ಅಷ್ಟು ಸೀನಿಯರ್ಸ್ಗೆ ಕೊಡೋದಿಲ್ಲ. ಆದರೆ ಯಾರು ಮಕ್ಕಳಿದ್ದಾರೆ, ನಮ್ಮ ಇದೇನಂತ ಹೇಳಿದ್ರೆ, ಸಿದ್ದರಾಮಯ್ಯವ್ರ ಮಗ ಮಂತ್ರಿ ಆಗಬೇಕಪ್ಪ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಮಂತ್ರಿ ಆಗಬೇಕಪ್ಪ, ಬಂಗಾರಪ್ಪನವ್ರ ಮಗ ಮಂತ್ರಿ ಆಗಬೇಕು, ಧರ್ಮಸಿಂಗ್ ಅವ್ರ ಮಗ ಮಂತ್ರಿ ಆಗಬೇಕು. ಹೀಗೆ ಯಾರು ನ್ಯಾಯಯುತವಾಗಿರ್ತಾರೆ, ಈಗ ಉದಾಹರಣೆಗೆ ಬಂಗಾರಪೇಟೆಯ ನಾರಾಯಣ ಸ್ವಾಮಿ ಅವರು ಯಾವತ್ತೂ ಮಂತ್ರಿ ಆಗಲ್ಲ, ನಮ್ಮ ಆನೇಕಲ್ ಶಿವಣ್ಣ ಯಾವತ್ತೂ ಮಂತ್ರಿ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳ ಕೋಟಾದಲ್ಲಿ ಫಿಲ್ ಆಗ್ಬಿಡ್ಬೇಕು ಫಸ್ಟು, ಅದಾದಮೇಲೆ ಉಳ್ಕೊಂಡ್ರೆ ಬೇರೆಯವ್ರಿಗೆ ಸ್ಕೂಟ್ ಕೇಸ್ ಲೆಕ್ಕಾಚಾರದಲ್ಲಿ ಕೊಡ್ತೀವಿ, ಇಲ್ಲಾಂದರೆ ಲೆಕ್ಕಾಚಾರದಲ್ಲಿ ಇಲ್ಲ. ಈಗ ನಮಗೇನಂತ ಹೇಳಿದ್ರೆ, ನಮಗೇನು ಇವಾಗ ನಂದು ಅಪ್ರಿಯೆನ್ಷನ್ ಏನು ಅಂತ ಹೇಳಿದ್ರೆ, ಯಾಕಪ್ಪ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೈ ಬಿಟ್ಟರೆ, ಯಾಕೆ 7500 ಕೋಟಿ ರೂಪಾಯಿ ಸ್ಕ್ಯಾಮು ಹೈಕಮಾಂಡ್ಗೆ ಮತ್ತು ಸಿದ್ದರಾಮಯ್ಯವ್ರಿಗೆ ಡಿ ಕೆ ಶಿವಕುಮಾರ್ಗೆ ಹೋಗಲಿಲ್ಲ ಅಂತ ಕೈ ಬಿಟ್ರಾ ಅಂತಕ್ಕಂಥದ್ದು ನಮ್ಮ ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಯಾರು ನಮ್ಮ ಈ ವಾಲ್ಮೀಕಿ ಹಗರಣದಲ್ಲಿ, ವಾಲ್ಮೀಕಿ ಡೆವಲಪ್ಮೆಂಟ್ ಬೋರ್ಡ್ನಲ್ಲಿ ಹಗರಣ ಆಯಿತು, ಬಿ ನಾಗೇಂದ್ರ ಅವರು ಮತ್ತೆ ಕ್ಯಾಬಿನೆಟ್ ತೊಗೊತಿದ್ರು ಅಂದರೆ, ಅವ್ರು ಏನಾದರೂ ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆಗೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಮಣೆ ಹಾಕಿದ್ರಾ? ಯಾಕೆಂದರೆ ಅವ್ರೇನಾದರೂ ಹೆಸರು ಹೇಳ್ಬಿಡ್ತಾರೆ, ಹೈಕಮಾಂಡ್ಗೂ ತಲುಪಿದೆ, ನಿಮಗೂ ತಲುಪಿದೆ, ಆದರೆ ನನ್ನ ಮಂತ್ರಿ ಮಾಡಿದರೆ ನಿಮ್ಮ ಹೆಸರು ಹೇಳ್ತೀನಿ ನಾನು ಎಲ್ಲ ಕಡೆನೂ ಅಂತ ಹೇಳಿ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ರಾ ಅಂತಕ್ಕಂಥದ್ದು ಬಿ ನಾಗೇಂದ್ರ ಅದು ಕೊಟ್ಟ. ಸಂತೋಷ್ ಲಾಡು ಅಷ್ಟು ಕಾರ್ಮಿಕ ಕಿಟ್ ಹಗರಣದಲ್ಲಿ ಮತ್ತು ಅವ್ರಿಗೆ ಮೆಡಿಕಲ್ ಚೆಕಪ್ ಹಗರಣದಲ್ಲಿ ಎಂತಹ ಒಂದು ಸ್ಕ್ಯಾಮ್ ಆಯಿತು. ಆದರೆ ಆ ವ್ಯಕ್ತಿನ ಮತ್ತೆ ಸೇರಿಸ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಯಾವ ರೀತಿ ನೈತಿಕತೆ? ಮಾಗಡಿ ಬಾಲಕೃಷ್ಣ ಅವರನ್ನು ತೆಗೆದುಕೊಳ್ಳಿ, ಯಾಕೆ ಅಲ್ಲಿ ಬಿಡದಿ ಟೌನ್ಶಿಪ್ ಆಗಲೇಬೇಕು, ಅದರಲ್ಲಿ ಒಂದಷ್ಟು ನಿಮಗೆ ಏನು ಅಲಾಟ್ ಆಗಿದೆ ಸರ್ಕಾರಿ ಭೂಮಿ, ಅದು ಯಾರ್ಯಾರಿಗೆ ಅಲಾಟ್ ಆಗಿದೆ ಅದೆಲ್ಲ ಪಾಪ ಬಾಯಿ ಬಿಟ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಏನಾದರೂ ನೀವು ಅವ್ರನ್ನ ಮಂತ್ರಿ ಮಾಡ್ತೀರಾ? ನಿಮಗೆ ಕ್ಯಾಬಿನೆಟಲ್ಲೂ ಸಹ, ವಿಧಾನಸಭೆಯಲ್ಲಿ ಸಹ ಆಯಿತು, ಕ್ಯಾಬಿನೆಟಲ್ಲೂ ಸಹ ಹೊಲಸಾಗಿ ಮಾತಾಡ್ತಕ್ಕಂಥ ಶಿವಲಿಂಗೇಗೌಡರನ್ನ ನೀವು ಮಂತ್ರಿ ಮಾಡಬೇಕು ಅಂತ ಮಾಡಿದ್ದೀರಾ? ಇದೆಲ್ಲ ನಮ್ಮ ಪ್ರಶ್ನೆಗಳಿವೆ. ಅದ್ರ ಜೊತೆಗೆ ನೀವು ಯಾವ ರೀಜನಲ್ ಈಕ್ವಾಲಿಟಿ ಅಂತ ಏನು ಹೇಳ್ತೀವಿ, ಹೌದು ಕಾಸ್ಟ್ ಈಕ್ವಾಲಿಟಿ ನಾನು ಒಪ್ಕೊಂಡೆ, ಸತೀಶ್ ಸರ್ ಹೇಳ್ತಾ ಇದ್ದಾರೆ ಕರೆಕ್ಟಾಗಿದೆ. ಕಾಸ್ಟ್ ಈಕ್ವಾಲಿಟಿನಲ್ಲಿ ಮಹಿಳೆ ಜೆಂಡರ್ ಈಕ್ವಾಲಿಟಿ ಒಂದು ಬಿಟ್ಟು ಮಿಕ್ಕಿದ ಕಾಸ್ಟ್ ಈಕ್ವಾಲಿಟಿನಲ್ಲಿ ಹೆಚ್ಚು ಕಮ್ಮಿ ನಾವು ಎಕ್ಸೆಪ್ಟ್ ಬ್ರಾಹ್ಮಣರ ಕೋಟ ಇಲ್ಲ ಅಂತಕ್ಕಂತಹ, ನನಗೇನು ಅದು ಅಪ್ರಿಯೆನ್ಷನ್ ಅಲ್ಲ, ವಿಚಾರ ಏನಂದರೆ ವಿಚಾರ ಮಂಡನೆ ಮಾಡಬೇಕು. ಆದರೆ ರೀಜನಲ್ ಈಕ್ವಾಲಿಟಿ ಏನಾಯ್ತು ಇವಾಗ? ನಾರ್ತ್ ಕರ್ನಾಟಕಕ್ಕೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ, ಕಿತ್ತೂರು ಕರ್ನಾಟಕಕ್ಕೆ, ಮಧ್ಯ ಕರ್ನಾಟಕಕ್ಕೆ, ಕೋಸ್ಟಲ್ ಕರ್ನಾಟಕಕ್ಕೆ, ಹಳೆ ಮೈಸೂರು ಭಾಗಕ್ಕೆ, ಬೆಂಗಳೂರಿಗೆ ಯಾವ ರೀತಿ ರೀಜನಲ್ ಈಕ್ವಾಲಿಟಿ ವರ್ಕೌಟ್ ಆಗಿದೆ? ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಒಬ್ಬ ಸಚಿವ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಇದಾಗುತ್ತೆ? ಇದೆಲ್ಲವೂ ಸಹ ಪ್ರಶ್ನಾರ್ಹವಾದಂತಹ ವಿಚಾರಗಳು. ಮತ್ತು ಸಿದ್ದರಾಮಯ್ಯನವರು ಯಾವ ರೀತಿ ಕ್ಯಾಬಿನೆಟ್ನ ಮಾಡ್ಕೊಂಡಿದ್ರು, ಅದೇ ಕ್ಯಾಬಿನೆಟ್ ಕಂಟಿನ್ಯೂ ಆಗ್ತಿರ್ತಕ್ಕಂಥದ್ದು ಇನ್ನೊಂದು ವಿಪರ್ಯಾಸ. ಇನ್ನೂ ಒಂದು ಹೇಳ್ಬೇಕು, ಶಿವರಾಜ್ ತಂಗಡಗಿ ಯಾವ ಮಾನದಂಡ ಶಿವರಾಜ್ ತಂಗಡಗಿಗೆ ಮಂತ್ರಿ ಆಗಲಿಕ್ಕೆ? ಕನ್ನಡನೇ ಬರಲ್ಲ, ಕನ್ನಡನೇ ಮಾತಾಡೋಕ್ಕೆ ಬರೋದಿಲ್ಲ, ಇಂಥ ವ್ಯಕ್ತಿನ ಮತ್ತೆ 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 ಮಂತ್ರಿ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ನೈತಿಕತೆ? ಅದ್ರ ಜೊತೆಗೆ ನಂದು ಮಧು ಬಂಗಾರಪ್ಪನವ್ರಿಗೆ ನಾನು ನಾನೇ ಸ್ವತಃ ಒಂದು ನೇರ ಪ್ರಶ್ನೆ ಕೇಳಿದ್ದೆ, ನೀವು NEPನ ನೇರವಾಗಿ ಓದ್ಕೊಂಡಿದ್ದೀರಾ ಅಂತ ಹೇಳಿ. ಅವ್ರು ಹೇಳಿದ್ರೆ ನಾನು ಓದಿಲ್ಲ ಅಂತ ಹೇಳಿದ್ರು. ಆಯ್ತಪ್ಪ, ಓದಿಲ್ಲ ಅಂತ ಹೇಳಿದ್ರೆ ಆಯಿತು, NEPನ ನೀವು ಬೇರೆ ಕನ್ಸಲ್ಟೆಂಟ್ಸ್ ಹತ್ರ ಕೇಳಿಬಿಟ್ಟು ತಿಳ್ಕೊಂಡಿರೋದಾದರೆ ನನಗೊಂದಷ್ಟು ಪಾಯಿಂಟ್ಸ್ ಹೇಳಿ ಅಂದರೆ ಖಂಡಿತವಾಗ್ಲೂ ಅವ್ರು ಹೇಳಲಿಕ್ಕೆ ಫೇಲ್ ಆಗೋದ್ರು. 5 ಪ್ರಮುಖವಾದಂಥ ಪಾಯಿಂಟ್ಸು ಹೇಳಲಿಕ್ಕೆ, ಬರೀ ಮಾತಾಡಿದ್ರೆ ಐಡಿಯಾಲಜಿ ಅದು ಓಕೆ ಆಯ್ತು ಬಿಡಿ. ಅತ್ಲ ಕಡೆ SCP ಆದರೂ ಲಾಗು ಮಾಡಿದ್ರಾ?
ಇಷ್ಟು ವರ್ಷಗಳಲ್ಲಿ ನೀವು ಇಷ್ಟು 3.5 ವರ್ಷ 36 ತಿಂಗಳು ಅವರು ಮಂತ್ರಿ ಆಗಿದ್ರು. ಆ 36 ತಿಂಗಳಲ್ಲಿ ನೀವು ಯಾವತ್ತಾದರೂ SCPನ ಲಾಗು ಮಾಡ್ತಕ್ಕಂಥ ಕೆಲಸಕ್ಕೆ ಹೋದ್ರಾ? ಮತ್ತೆ ಅವ್ರಿಗೆ ಏನಕ್ಕೆ ಮಂತ್ರಿ ಸ್ಥಾನ ಕೊಡ್ತಿದ್ದೀರಾ? ಓಕೆ ಅಶೋಕ್ ಗೌಡ್ರೆ ಮಾತಾಡ್ತೀನಿ. ಈಗಾಗಲೇ TB ಜಯಚಂದ್ರ ಅವರ ಮನೆಯಲ್ಲಿ ಅತೃಪ್ತ ಶಾಸಕರ ಬಣದವರು ಸಭೆಯನ್ನ ಸೇರಿದ್ದಾರೆ. ಹಿರಿಯ ಶಾಸಕರಾಗಿರುವಂತಹ ಜಯಚಂದ್ರ ಅವರ ಮನೆಯಲ್ಲಿ NY ಗೋಪಾಲಕೃಷ್ಣ ಅವರು ಕೂಡ ಇದ್ದಾರೆ. ಅದರಲ್ಲಿ NY ಗೋಪಾಲಕೃಷ್ಣ ಅವರು, ಅಪ್ಪಾಜಿ ನಾಡಗೌಡರು, ಇವರೆಲ್ಲರೂ ಕೂಡ TB ಜಯಚಂದ್ರ ಅವರ ಮನೆಯಲ್ಲಿ ಸೇರಿದ್ದಾರೆ. NY ಗೋಪಾಲಕೃಷ್ಣ ಅವರು ನೋಡಿ, ಅವರು ಕೂಡ ಅಷ್ಟೇ 6 ಬಾರಿ ಶಾಸಕರಾಗಿದ್ದಾರೆ. 1 ಬಾರಿ ಅವರು BJPಯಿಂದ ಕೂಡ ಶಾಸಕರಾಗಿದ್ದರು ಅವರು ಮಧ್ಯದಲ್ಲಿ. ಉಳಿದಂತೆ ಅವರು ಮೊಳಕಾಲ್ಮೂರು ಕ್ಷೇತ್ರದಿಂದ ಸತತವಾಗಿ NY ಗೋಪಾಲಕೃಷ್ಣ ಅವರು ಶಾಸಕರಾಗಿ ಬಂದಂಥವರು. ಆದರೆ NY ಗೋಪಾಲಕೃಷ್ಣ ಅವರಿಗೆ ಮಂತ್ರಿ ಆಗುವ ಅವಕಾಶ ಇದುವರೆಗೂ ಕೂಡ ಆಗಲೇ ಇಲ್ಲ. ಅವ್ರಿಗೆ ಇದುವರೆಗೂ ಕೂಡ ಮಂತ್ರಿ ಆಗುವಂಥ ಅವಕಾಶ ದೊರೆಯಲೇ ಇಲ್ಲ. ಒಮ್ಮೆ ಡೆಪ್ಯೂಟಿ ಸ್ಪೀಕರ್ ಆಗಿದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯಂಥ ಅವಕಾಶಗಳು ಅವ್ರಿಗೆ ದೊರೆತಿಲ್ಲ. ಹೀಗಾಗಿ ಅತೃಪ್ತ ಶಾಸಕರುಗಳು, ಹಿರಿಯ ಶಾಸಕರುಗಳು ಜೊತೆಯಾಗಿ ಸಭೆಯನ್ನು ನಡೆಸ್ತಾ ಇದ್ದಾರೆ. TB ಜಯಚಂದ್ರ, NY ಗೋಪಾಲಕೃಷ್ಣ, ಹಾಗೆಯೇ ಅಲ್ಲೇ ಬೇಳೂರವರು ಕೂಡ ಬಹುಶಃ ಈ ಸಭೆಯಲ್ಲಿದ್ದಾರೆ. ಗೊತ್ತಿಲ್ಲ, ಯೂನಿವರ್ಸಿಟಿನೇ ಅಪ್ಡೇಟ್ಸ್ ಬರಬೇಕು. ಅಪ್ಪಾಜಿ ನಾಡಗೌಡರು ಈಗಾಗಲೇ ಹೋಗಿದ್ದಾರೆ. NY ಗೋಪಾಲಕೃಷ್ಣ ಅವರು ಕೂಡ ಅಲ್ಲಿದ್ದಾರೆ. ಈಗಾಗಲೇ ಜೊತೆಯಲ್ಲಿ ಕುಳಿತು ಮಾತಾಡ್ತಾ ಇರುವಂತಹ ಟೀಮ್ಗಳಿವು. ಹಿರಿಯ ಶಾಸಕರುಗಳಿಗೆ ಅವಕಾಶ ಇಲ್ಲ ಅನ್ನುವಂಥ ಮೆಸೇಜ್ ಅಂತೂ ಸ್ಪಷ್ಟವಾಗಿ ರವಾನೆ ಆಗಿದೆ. ಒಂದಂತೂ ಸ್ಪಷ್ಟ ಇದೆ, ಈ ಬಾರಿಯ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನ ಟೈಮಲ್ಲಿ ರವಾನೆ ಆಗಿರುವ ಒಂದು ಅಂಶವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಬಹುಶಃ ಇವರ ಸಭೆಯೂ ಕೂಡ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಮತ್ತು ಯಾಕಂದರೆ ಇಲ್ಲಿ ಹಿರಿಯ ಶಾಸಕರುಗಳಿಗೆ, ಅದರಲ್ಲಿ ಉದಾಹರಣೆಗೆ ನಿಮಗೆ RV ದೇಶಪಾಂಡೆ ಅವರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಅಥವಾ ಹಿರಿಯರಾಗಿರುವಂತಹ TB ಜಯಚಂದ್ರ ಅವರಿದ್ದಾರೆ, ಅವರು ಹಿಂದೆ ಹಲವು ಸಂಪುಟ ಉಪಸಮಿತಿಗಳಿಗೂ ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಂಥವರು. ಆದರೆ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಬೆಂಗಳೂರಿಗೆ ಆಗಮಿಸಿದ್ದಾರೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರು. ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಫೋನ್ನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಕ್ಷಣಕ್ಕೂ ಸಂಪುಟ ಸಚಿವರ ಪಟ್ಟಿಯಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ, ಫೋನಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಬಹುಶಃ ಯಾವ ಸ್ವರೂಪದ ಬದಲಾವಣೆಗಳು, ಅಂತಿಮವಾಗಿ ಇವರು ಲೋಕಭವನಕ್ಕೆ ಬಂದು ಪ್ರಮಾಣ ವಚನ ಸ್ವೀಕರಿಸಬೇಲೆ ಗ್ಯಾರಂಟಿ ಅಂತ ಹೇಳ್ಬೋದು. ನಾನೇ ಮಂತ್ರಿ ಆಗಿದ್ದೀನಿ ಅಂತ ಹೇಳಿ ಖಚಿತಪಡಿಸ್ಕೊಳ್ಬೋದು. ಅಲ್ಲಿವರೆಗೂ ಕೂಡ ಬದಲಾವಣೆಗಳಿಗೆ ಅವಕಾಶ ಇದ್ದೇ ಇರುತ್ತೆ. ಇದು ಹಿಂದೆಯೂ ನಡೆದಿದೆ. ಇದೇ ಮೊದಲ ಬಾರಿ ನಡೀತಾ ಇರುವಂಥದ್ದು ಅಂದ್ಕೊಳ್ಬೇಡಿ ನೀವು. ಕರ್ನಾಟಕದಲ್ಲಿ ಇಂತಹ ಅನೇಕ ಉದಾಹರಣೆಯನ್ನು ಆ ಗಾಜಿನ ಮನೆ ಸಾಕ್ಷಿಯಾಗಿದೆ. ನಮಗಿಂತ ಜಾಸ್ತಿ ಗಾಜಿನ ಮನೆ ಸಾಕ್ಷಿಯಾಗಿದೆ ಬಹಳಷ್ಟು ಇಂತಹ ಬೆಳವಣಿಗೆಗಳಿಗೆ. ಆ ಗಾಜಿನ ಮನೆಯಲ್ಲಿ ಯಾವಾಗೆಲ್ಲ ಪ್ರಮಾಣ ವಚನಗಳಾಗ್ತವೋ ಆ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಕಡೆ ಕ್ಷಣದ ಬದಲಾವಣೆಗಳು, ಕಡೆ ಕ್ಷಣದಲ್ಲಿ ಏರ್ಪೋರ್ಟ್ನಿಂದ ಟ್ರಾಫಿಕ್ ಫ್ರೀ ಮಾಡಿಕೊಟ್ಟು ಕೇವಲ 20 ನಿಮಿಷದಲ್ಲಿ ಬಂದು ತಲುಪಬೇಕು ಅನ್ನುವಂತಹ ಸ್ವರೂಪದಲ್ಲಿ ಓಡ್ಕೊಂಡು ಬಂದು ಪ್ರಮಾಣ ವಚನ ಸ್ವೀಕರಿಸೋದು, ಇಂಥದ್ದನ್ನೆಲ್ಲ ಭಾಳಷ್ಟು ಬಾರಿ ನೋಡಿದ್ದೀವಿ ನಾವು. ಇದು ಕೂಡ ಅದರ ಮುಂದುವರಿದ ಭಾಗವಾಗಿದೆ. ಕರ್ನಾಟಕದ ರಾಜಕೀಯದ ಇತಿಹಾಸದ ಪುಟಕ್ಕೆ ಮತ್ತೊಂದು ಹೊಸ ಸೇರ್ಪಡೆಗಳು ಯಾವ ಸ್ವರೂಪದಲ್ಲಿ ಬದಲಾವಣೆಗಳಾಗ್ತವೆ ನಮ್ಮಲ್ಲಿ, ಮತ್ತು ಇದು ಅಧ್ಯಯನಕ್ಕೂ ಕೂಡ ನೆನಪಿಟ್ಕೊಳ್ಳೋದಕ್ಕೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಬೆಳವಣಿಗೆಗಳು ಹೆಂಗೆ ನಡೀತಾ ಇರ್ತವೆ ತಿಳ್ಕೊಂಡು. ಈಗ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ಫೋನಲ್ಲಿ